ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋದು 1 kg ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಅರ್ಧ ಲೀಟರ್ ಹಾಲು, ಗೋಡಂಬಿ, ಬಾದಾಮಿ, ಅರ್ಧ kg ಸಕ್ಕರೆ, ಏಲಕ್ಕಿ ಪುಡಿ ಮಾಡಿರೋದು ಮತ್ತು ತುಪ್ಪ. ಮೊದಲು ನಾನು ಹಾಲನ್ನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಕುದಿಸ್ಕೊತೀನಿ. ಸ್ವಲ್ಪ ಗಟ್ಟಿಯಾಗಬೇಕು. ಅರ್ಧ ಲೀಟ್ರ್ ಇರೋ ಹಾಲು 1/4 ಲೀಟ್ರ್ ಆಗೋವರೆಗೂ ನಾನು ಇದನ್ನು ಕುದಿಸಿ ತೆಗೆದಿಟ್ಕೊಂಡು ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊತಾ ಇದ್ದೀನಿ. ಕಂದು ಬಣ್ಣಕ್ಕೆ ಬಂದಮೇಲೆ ಇದನ್ನು ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ತುಪ್ಪ ಹಾಕಿ 3ರಿಂದ 4 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬೇಗನೆ ಬಿಸಿ ಆಗುತ್ತೆ. ಅದಕ್ಕೆ ನಾನೀಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಕರೆಕ್ಟಾಗಿ 1 kg ಇದೆ. ಕ್ಯಾರೆಟ್ನ ನಾನು ಪೂರ್ತಿ ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ. ಎಷ್ಟು ಅಂದರೆ ಸಂಪೂರ್ಣ ಅದರಲ್ಲೇ ಬಾಡಬೇಕು. ನೀರೆಲ್ಲ ಹಿಂಗಿ ಡ್ರೈ ಆಗುವವರೆಗೂ ನಾನು ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ. ಹಾಲನ್ನ ನಾನು ಗಟ್ಟಿಯಾಗಿ ಸೇರಿಸ್ಕೊಳೋದ್ರಿಂದ ನಾನು ಹಾಲಲ್ಲಿ ಕ್ಯಾರೆಟ್ನ ಬೇಯಿಸ್ಕೊಳ್ಳೋದಿಲ್ಲ, ತುಪ್ಪದಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಕುದಿಸಿರೋ ಹಾಲನ್ನ ಹಾಕ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿದೆ. ಹಾಲು ಬಿಸಿ ಏನಿಲ್ಲ, ಹಾಲು ತಣ್ಣಗೆ ಆಗೋಗಿದೆ. ಕೋವಾ ಹಾಕೋ ಅವಶ್ಯಕತೆ ಇರಲ್ಲ ಗಟ್ಟಿ ಹಾಲನ್ನು ನಾವು ಹಾಕ್ಕೊಡೋದ್ರಿಂದ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ಕ್ಯಾರೆಟ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು 5 ನಿಮಿಷ ನಾನು ತಿರುಗಿಸ್ಕೊಂಡು ಆಮೇಲೆ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ನಾನು ಅರ್ಧ kg ತೊಗೊಂಡಿದ್ದೀನಿ. 1 kg ಕ್ಯಾರೆಟ್ಗೆ ಅರ್ಧ kg ಸಕ್ಕರೆ ಸಾಕಾಗುತ್ತೆ. ಸಿಹಿ ಹೆಚ್ಚು ಕಡಿಮೆ ಆಗೋಲ್ಲ. ಸಕ್ಕರೆನ ಹಾಕಿದ ಮೇಲೆ ಅದು ಚೆನ್ನಾಗಿ ಪಾಕ ಬಿಟ್ಟು ಮತ್ತೆ ಸಾಫ್ಟ್ ಆಗೋವರೆಗೂ ನಾವು ತಿರುಗಿಸ್ಕೊಳ್ಳೇಬೇಕು. ಮಧ್ಯದಲ್ಲಿ ಕೈ ಆಡಿಸ್ಕೊತಾ ಇದ್ದರೆ ತಳ ಹತ್ತಲ್ಲ. ತಳ ಹತ್ತಿದ್ರೆ ಸ್ಮೆಲ್ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಕೈ ಬಿಡ್ದಿರ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ತುಂಬಾ ಸಾಫ್ಟ್ ಆಗಿದೆ. ಕೋವಾ ಹಾಕಿಲ್ದಲೇ ಇರೋದ್ರಿಂದ ಮುದ್ದೆ ಥರ ಆಗಲ್ಲ. ಕ್ಯಾರೆಟ್ ಹೇಗಿದೆಯೋ ಹಾಗೆ ಉದ್ದುದ್ರಾಗಿರುತ್ತೆ. ತಿನ್ನೋದಕ್ಕೂ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಈಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಇದಕ್ಕೆ ನಾನು ಇದ್ರ ಮೇಲೆ ಇನ್ನೂ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊತಾ ಇದ್ದೀನಿ. ಈಗ ಮಾಡೋದ್ರಿಂದ ಶೈನಿಂಗ್ ಇರುತ್ತೆ ಮತ್ತು ಕ್ಯಾರೆಟ್ ಹಲ್ವಾ ಬೇಗ ಕೆಡೋದಿಲ್ಲ. ಲಾಸ್ಟಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಫ್ರೆಂಡ್, ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.